ಶಿವಂ ವಾಸ್ತು ವಿಭಾಗದಲ್ಲಿ ನಿನ್ನೆಯಷ್ಟೇ ಪ್ರಾರಂಭ ಮಾಡಿದ್ರಿ. ಇರೋದು ಮೂರೇ ಗಣ, ದೇವಗಣ, ಮನುಷ್ಯಗಣ, ರಾಕ್ಷಸಗಣ. ಆದ್ರೆ ನಾವು ಜಾತಕವನ್ನ ನೋಡುವಾಗ ಯಾವ ಗಣಕ್ಕೆ ಯಾವ ಗಣವನ್ನ ಕೊಟ್ರೆ ಅಷ್ಟೇ ಆ ಸಂಸಾರ ಸುಖವಾಗಿರತ್ತೆ ಅಂತ ಹೇಳ್ತಾ ಮೊದಲನೇ ನಕ್ಷತ್ರದವರೆಗೂ ಅಷ್ಟೇ ಹೇಳಿದ್ರಿ. ಮುಂದಿನ ನಕ್ಷತ್ರದ ಬಗ್ಗೆ ಏನ್ ಹೇಳ್ತೀರಾ? ಇವತ್ತು ಎಲ್ಲ ನಕ್ಷತ್ರವನ್ನ ಮುಗಿಸ್ಬಿಡೋಣ ಅಂತ ಪ್ರಯತ್ನ ಪಡೋಣ. ಆದ್ರೆ ಎಲ್ಲಿ ಮರಕ್ಕೆ ಸಾಧ್ಯವೋ ಅಲ್ಲಿವರೆಗೂ ಏನಂತೀರಾ? ಈಗ ನೇರವಾಗಿ ಶಿವಂ ವಾಸ್ತು ಹೊಟ್ಟೋಗೋಣ. ಶಿವಂ ವಾಸ್ತುವಲ್ಲಿ ವಾಸ್ತು ಪುರುಷನಿಗೆ ಹೇಳೋಣ, ನೋಡಪ್ಪ, ದೇವಗಣ ಭೂತಗಣ ಆಗಿರತಕ್ಕಂಥ ವಿಚಾರದಲ್ಲಿ ರಾಕ್ಷಸನಾಗಿರೋ ನಿನ್ನೆ ಪರಮೇಶ್ವರ ತನ್ನ ವಾಹನವನ್ನು ಮಾಡಿಕೊಂಡು ನಿನ್ನ ಬೇಡ ಅಂದ ದೇವತೆಗಳಿಗಿಂತ ರಕ್ಷಣೆ ಮಾಡಿ ಅವನು ನಿನಗೊಂದು ಗಣವನ್ನು ಕೊಟ್ಟು ಸ್ಥಾನ ಮಾನ ಗೌರವ ಮನೆಯಲ್ಲಿ ಕೊಟ್ಟ. ಅದಕ್ಕೆ ಶಿವಂ ವಾಸ್ತು, ಶಿವಂ ವಾಸ್ತು, ಶಿವಂ ವಾಸ್ತು. ಶಿವ ಬಾಪ. ಓಂಕಾರವನ್ನ ಪ್ರತಿದಿನ ಪ್ರತಿಕ್ಷಣ ಹೇಳ್ಕೊಂತಾನೆ ಇರಬೇಕು. ಮನೆಯಲ್ಲಿ ಆ ಓಂ ಅನ್ನೋ ಧ್ವನಿ ಕೇಳ್ತಾನೆ ಇರಬೇಕು. ಯಾವಾಗ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಬಲಮುರಿ ಶಂಕು ಇದ್ದಾಗ ಮಾತ್ರ. ಆ ಬಲಮುರಿ ಶಂಕುವನ್ನು ಇಟ್ಟು ನೀರನ್ನು ಹಾಕಿಟ್ಟಾಗ ತನಗೆ ತಾನಾಗೇ ಓಂ ಅನ್ನತ್ತೆ. ಆ ಓಂಕಾರವನ್ನು ಕೇಳಬೇಕಾದ್ರೆ ನಿಶಬ್ದ ವಾತಾವರಣದಿಂದ ಗಮ್ಮಂತ ಕೂತ್ಕೊಂಡು ಪರಿಮಳವಾಗಿರತಕ್ಕಂಥ ಸುಗಂಧ ಪರಿಮಳವನ್ನ ಧೂಪ ದೀಪ ನೈವೇದ್ಯವನ್ನು ಭಗವಂತನಿಗೆ ಮಾಡಿ ಒಂದು 2 ನಿಮಿಷ ಸುಮ್ಮನೆ ಕಣ್ಗುಚ್ಕೊಂಡು ಹಾಗೇ ಕಿವಿ ಕೊಟ್ಟು ಕೇಳಿ. ಕೆಲವೊಂದೆಲ್ಲ ಮಾತಾಡುತ್ತವೆ, ಕೆಲವೊಂದೆಲ್ಲ ಓಂಕಾರವನ್ನು ನುಡಿಯುತ್ತೆ, ಕೆಲವೊಂದೆಲ್ಲ ಆ ಸೂಕ್ಷ್ಮತೆಯಿಂದ ಜಗತ್ತನ್ನ ನಮಗೆ ಅರಿವು ಮಾಡತಕ್ಕಂಥ ವಿಚಾರಗಳು. ಇವತ್ತಿಗೂ ಅಜೀವವಾಗಿರ್ತಕ್ಕಂಥ ವಸ್ತುಗಳು ಕೂಡ ಜೀವಂತವಾಗಿದೆ. ಅಂದರೆ ಪ್ರತಿಯೊಂದು ವಸ್ತುವಲ್ಲೂ ಜೀವ ಇರ್ತಕ್ಕಂಥದ್ದು. ಮನೆಯೊಳಗೂ ಹೀಗಿದೆಯಾ ಅನ್ನಕ್ಕೆ ಸಾಕ್ಷಿ ಶಿವನು ಇದ್ದರೆ ಮಾತ್ರ ಸಾಧ್ಯ. ಯಾರ್ಯಾರ ಗುಣ ಯಾರ್ಯಾರ ಗಣ ಹೇಗೆ ತಿಳ್ಕೋಬೇಕು. ಬರ್ಕೊಳ್ತೀರಾ? ಬರ್ಕೊಂಬಿಡಿ. ಸಾಲಾಗಿ ಭರಣಿ ನಕ್ಷತ್ರ ಮನುಷ್ಯಗಣ, ಕೃತಿಕಾ ನಕ್ಷತ್ರ ರಾಕ್ಷಸಗಣ, ರೋಹಿಣಿ ನಕ್ಷತ್ರ ಮನುಷ್ಯಗಣ, ಮೃಗಶಿರ ನಕ್ಷತ್ರ ದೇವಗಣ, ಆರಿದ್ರ ನಕ್ಷತ್ರ ಮನುಷ್ಯಗಣ, ಪುನರ್ವಸು ನಕ್ಷತ್ರ ದೇವಗಣ. ತಿರುಗಿ ಇನ್ನೊಂದ್ಸಲ ಹೇಳ. ಭರಣಿ ನಕ್ಷತ್ರ ಮನುಷ್ಯಗಣ, ಕೃತಿಕಾ ನಕ್ಷತ್ರ ರಾಕ್ಷಸಗಣ, ರೋಹಿಣಿ ನಕ್ಷತ್ರ ಮನುಷ್ಯಗಣ, ಮೃಗಶಿರ ನಕ್ಷತ್ರ ದೇವಗಣ, ಆರಿದ್ರ ನಕ್ಷತ್ರ ಮನುಷ್ಯಗಣ, ಪುನರ್ವಸು ನಕ್ಷತ್ರ ದೇವಗಣ. ನೆಕ್ಸ್ಟ್ ಮೇಲೆ ಬರೋಣ. ಪುಷ್ಯ ನಕ್ಷತ್ರ ಚಂದ್ರನ ಮನೆ ಇರ್ತಾರೆ. ಚಂದ್ರ ಮನೆ ಇದ್ರು ಪುಷ್ಯ ನಕ್ಷತ್ರ ಫಿಕ್ಕಲ್ಲು ಅಂತ ಕೇಳಿದ್ದೆ. ಆದರೂ ಆ ಪುಷ್ಯ ಅನ್ನೋದು ಹೂವು ಅಲ್ವಾ? ಹೂವು ನೋಡಿ ಒಂದೊಂದ್ಸಲಿ ಬೆಳಗ್ಗೆ ಹೊತ್ತು ಅರಳುತ್ತೆ, ಕೆಲವೊಂದು ಸೋಂಬೇರಿ ಮಧ್ಯಾಹ್ನ ಮೇಲೆ ಅರಳುತ್ತೆ, ಕೆಲವರು ರಾತ್ರಿನೇ ಅರಳುತ್ತೆ, ಬೆಳಗಿಂದ ಇರೋದಿಲ್ಲ. ಹಾಗೆ ಜೀವನ ಇವರಿಗೆ ಪುಷ್ಯ ನಕ್ಷತ್ರದವ್ರು ಹಾಗೆ. ಆದರೂ ಸರಿ ನಾವು ನೋಡಬೇಕು. ಯಾಕೆಂದ್ರೆ ಬ್ರಹ್ಮಕಮಲ ಅನ್ನೋ ವಸ್ತು ಆ ಕಾಲದಿಂದ ಗೊತ್ತಿಲ್ಲದೆ ಇರೋ ಪುಷ್ಪ ಪರಮೇಶ್ವರನ ತಲೆ ಮೇಲೆ ಇದ್ದು ಕೇದ್ಗೆ ಹೂ. ಆಗ ವರವನ್ನು ಕೊಟ್ಟಾಗ ಇವರು ರಾಕ್ಷಸ ಕುಲದಲ್ಲೇ ಇದ್ರು. ಈ ಪುಷ್ಯ ನಕ್ಷತ್ರದ ಅಧಿದೇವತೆ ರಾಕ್ಷಸ ಕುಲದವರು. ಆದರೂ ಭಗವಂತನ ಪರಮೇಶ್ವರನ ಅನುಗ್ರಹದಿಂದ ಏನಾಯ್ತು? ಪುಷ್ಯ ನಕ್ಷತ್ರ ದೇವಗಣಕ್ಕೆ ಪರಿವರ್ತ ಆಯಿತು. ಈಗ ಬರ್ಕೊಳ್ಳಿ. ಪುಷ್ಯ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ, ಮಖಾ ನಕ್ಷತ್ರ ರಾಕ್ಷಸಗಣ, ಪುಬ್ಬ ನಕ್ಷತ್ರ ಮನುಷ್ಯ. ಕೆಲವರು ಏನಂತಾರೆ ಗೊತ್ತಾ? ಏನ್ರಿ ಮಹಾ ನಕ್ಷತ್ರ ರೀ, ಬಹಳ ಫೇಮಸ್ ನಕ್ಷತ್ರ ಅಂತಾರೆ. ನಕ್ಷತ್ರ ಫೇಮಸ್ ಆದರೂ ರಾಕ್ಷಸ ಗುಣ, ರಾಕ್ಷಸ ಗಣ. ಅಂದ್ರೆ ಎಲ್ಲ ರಾಕ್ಷಸರು ಒಳ್ಳೆಯವರಲ್ಲ ಅಂತ ಅನ್ಬಾರ್ದು, ಎಲ್ಲರೂ ಕೆಟ್ಟವರು ಅಂತ ಅನ್ಬಾರ್ದು. ಎಲ್ಲ ದೇವಗಣಗಳು ಎಲ್ಲ ದೇವತೆಗಳಾಗಿ ಸಾಧ್ಯ ಇಲ್ಲ. ದೇವತೆಗಳಲ್ಲಿ ಕೂಟಿಲ ಬುದ್ಧಿ ಇರೋರು ಇರ್ತಾರೆ. ಪಾಪ ಮನುಷ್ಯರು ಆಚೆಗೂ ಇಲ್ಲ ಈಚೆಗೂ ಇಲ್ಲ, ಎಲ್ಲ ಬಡ ಪ್ರಾಣಿಗಳು. ಅದಕ್ಕೆ ಇವ್ರಿಗೊಂದೊಳ್ಳೆ ಸ್ಥಾನಮಾನ ಗೌರವವನ್ನು ಕೊಡಬೇಕಾದ್ರೆ ಆ ಗಣಗಳ ಲಕ್ಷಣಗಳು ಇದನ್ನು ನೋಡಿ ಕಲಿತೀರಾ, ಇದನ್ನು ನೋಡಿ ಕಲಿತೀರಾ. ಅದಕ್ಕೆ ದೇವತೆಗಳು ಯಾವತ್ತೂ ದೇವರೇನು ಹೇಳ್ತಾನೆ? ಈ ದಾರಿಗೆ ಹೋಗ್ತೀಯಾ, ಈ ದಾರಿಗೆ ಹೋಗ್ತೀಯ. ಎರಡೇ. ನೀವೇನು ಮಾಡ್ತೀರಾ ಗೊತ್ತಾ? ಇಲ್ಲ ನೀವು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು ನಾನು ತೊಟ್ಟಿ ಹತ್ರನೇ ಹೋಗ್ತೀನಿ ಅಂದರೆ ನಿಮ್ಮ ಹಣೆ ಬರ ನಾಯ ಮಾಡಕತ್ತೆ. ಬರ್ಕೊಳ್ಳಿ. ಪುಬ್ಬ ನಕ್ಷತ್ರ ಮನುಷ್ಯಗಣ, ಉತ್ತರ ನಕ್ಷತ್ರ ಮನುಷ್ಯಗಣ, ಹಸ್ತ ನಕ್ಷತ್ರ ದೇವಗಣ, ಚಿತ್ತ ನಕ್ಷತ್ರ ರಾಕ್ಷಸಗಣ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಬರ್ಕೊಳ್ಳಿ. ಪುಷ್ಯ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ, ಮಕಾ ನಕ್ಷತ್ರ ರಾಕ್ಷಸಗಣ, ಪುಬ್ಬ ನಕ್ಷತ್ರ ಮನುಷ್ಯಗಣ, ಉತ್ತರ ನಕ್ಷತ್ರ ಮನುಷ್ಯಗಣ, ಹಸ್ತ ನಕ್ಷತ್ರ ವಿಶೇಷವಾಗಿ ದೇವಗಣ. ಹಸ್ತ ನಕ್ಷತ್ರ ಯಾರ್ದು? ಒಂದೇ ಯಮಧರ್ಮರಾಜಂದು. ಆದ್ದರಿಂದ ಹಸ್ತ ನಕ್ಷತ್ರ ಕೆಲವರೆಲ್ಲ ಇವತ್ತಿಗೂ ಧರ್ಮದೇವತೆಗಳು ನೋಡಿ, ಯಾವತ್ತೂ ತಪ್ಪು ಮಾಡೋಕ್ಕೆ ಹೋಗಲ್ಲ. ಆದರೆ ಒಂದು ಹಸ್ತ ನಕ್ಷತ್ರ ಪ್ರಾಬ್ಲಮ್ ನಿಮ್ಗೆ ಹೇಳಿದ್ದೆ ಪಾದಭೇದಗಳಲ್ಲಿ. 50 ಇಯರ್ಸ್ ಆದಮೇಲೆ ಕೆಟ್ಟ ಬುದ್ಧಿ ಬರುತ್ತೆ. ಅದಕ್ಕೆ ಮೊದಲು ದೇವಗಣ ಅನ್ನೋದು ಜ್ಞಾಪಕ ಇಟ್ಕೊಂಡು ಧರ್ಮವನ್ನೇ ಪರಿಪಾಲನೆ ಮಾಡಿ ಇನ್ನೇ ಒಳ್ಳೇದಾಗತ್ತೆ. ಚಿತ್ತ ನಕ್ಷತ್ರ ರಾಕ್ಷಸಗಣ. ನೆಕ್ಸ್ಟ್ ಹೋಗೋಣ. ಸ್ವಾತಿ ನಕ್ಷತ್ರದಿಂದ ಪ್ರಾರಂಭ. ಸ್ವಾತಿ ನಕ್ಷತ್ರ ದೇವಗಣ, ವಿಶಾಖ ನಕ್ಷತ್ರ ರಾಕ್ಷಸಗಣ,
ಅನುರಾಧ ನಕ್ಷತ್ರ ದೇವಗಣ, ಜ್ಯೇಷ್ಠ ನಕ್ಷತ್ರ ರಾಕ್ಷಸಗಣ, ಮೂಲಾ ನಕ್ಷತ್ರ ರಾಕ್ಷಸಗಣ, ಪೂರ್ವಾಷಾಢ ನಕ್ಷತ್ರ ಮನುಷ್ಯಗಣ. ಮೇಲಿಂದ ತಿರುಗಿ ಇನ್ನೊಂದು ಬಂದ್ಬಿಡ್ತೀನಿ. ಸ್ವಾತಿ ನಕ್ಷತ್ರ ದೇವಗಣ, ವಿಶಾಖ ನಕ್ಷತ್ರ ರಾಕ್ಷಸಗಣ, ಅನುರಾಧ ನಕ್ಷತ್ರ ದೇವಗಣ, ಜ್ಯೇಷ್ಠ ನಕ್ಷತ್ರ ರಾಕ್ಷಸಗಣ, ಮೂಲಾ ನಕ್ಷತ್ರ ರಾಕ್ಷಸಗಣ, ಪೂರ್ವಾಷಾಢ ನಕ್ಷತ್ರ ಮನುಷ್ಯಗಣ. ಇಲ್ಲರಿಗೂ ಬಂದ್ವಿ. ಸಾಕಾ? ಇನ್ನೊಂದು ಸ್ವಲ್ಪ ಮಾಡೋಣ, ಹೋಗೋಣ ಮುಂದಕ್ಕೆ, ಸಮಯ ಇದೆ. ಉತ್ತರಾಷಾಢ ನಕ್ಷತ್ರ ಮನುಷ್ಯಗಣ, ಶ್ರವಣ ನಕ್ಷತ್ರ ದೇವಗಣ, ಧನಿಷ್ಠ ನಕ್ಷತ್ರ ರಾಕ್ಷಸಗಣ, ಶತಭಿಷ ನಕ್ಷತ್ರ ರಾಕ್ಷಸಗಣ, ಪೂರ್ವಾಭಾದ್ರ ನಕ್ಷತ್ರ ಮನುಷ್ಯಗಣ, ಉತ್ತರಾಭಾದ್ರ ನಕ್ಷತ್ರ ಮನುಷ್ಯಗಣ, ರೇವತಿ ನಕ್ಷತ್ರ ದೇವಗಣ. ಇನ್ನೊಂದ್ಸಲಿ ಬಂದ್ಬಿಡ್ತೀನಿ, ಎಲ್ಲಾನು ಎರಡೆರಡು ಸಲ ಹೇಳಿದ್ರೆ ಪಾಪ ಬೇರೆ ನಕ್ಷತ್ರಗಳು ಬೇಜಾರು ಮಾಡ್ಕೊಳ್ಳುತ್ತವೆ. ಉತ್ತರಾಷಾಢ ನಕ್ಷತ್ರ ಮನುಷ್ಯಗಣ, ಶ್ರವಣ ನಕ್ಷತ್ರ ದೇವಗಣ, ಧನಿಷ್ಠ ನಕ್ಷತ್ರ ರಾಕ್ಷಸಗಣ, ಶತಭಿಷ ನಕ್ಷತ್ರ ರಾಕ್ಷಸಗಣ, ಪೂರ್ವಾಭಾದ್ರ ನಕ್ಷತ್ರ ಮನುಷ್ಯಗಣ, ಉತ್ತರಾಭಾದ್ರ ನಕ್ಷತ್ರ ಮನುಷ್ಯಗಣ, ರೇವತಿ ನಕ್ಷತ್ರ ದೇವಗಣ. ಅರ್ಥಾತ್ ಇಷ್ಟೇ, ಯಾವ ನಕ್ಷತ್ರ ಯಾವ ಗಣ ಇರುತ್ತೋ ನೀವು ಏನೇ ಟ್ಯಾಲಿ ಮಾಡಿ ಅದು ಅದಕ್ಕೆ ಹೊಂದ್ಕೊಳ್ಳುತ್ತೆ. ಇವತ್ತಿನ ದಿವಸ ಗೂಳಿ ಎಷ್ಟೇ ಕೋಪ ಮಾಡ್ಕೊಳ್ಳಿ, ಮನುಷ್ಯನ ಹತ್ರ ಶತ್ರು ಥರ ಇರುತ್ತೆ. ಅದೇ ತನ್ನ ಜಾತಿಯವರಾಗಿರ್ತಕ್ಕಂಥ ಹಸು, ಹೆಣ್ಣಾಗ್ಲಿ ಗಂಡಾಗ್ಲಿ ಇನ್ನೊಂದು ಯಾವುದಾದ್ರೂ ಕೋಣ ಆಗಲಿ, ತನ್ನದೇ ಆದ ಪ್ರಾಣಿ, ಆ ಪ್ರಾಣಿ ಎಲ್ಲಿರುತ್ತೆ ಅಲ್ಲಿ ಹೊಂದ್ಕೊಂಡ್ಬಿಡುತ್ತೆ. ಇದು ಕೋಪ ಇದ್ರೂ ಗೂಳಿ ಗುಗ್ಗಕ್ಕೆ ಹೋಗಲ್ಲ, ಅವ್ರನ್ನೆಲ್ಲ ಸೈಲೆಂಟ್ ಆಗಿರುತ್ತೆ. ಆನೆಗಳು ಎಷ್ಟೇ ಮದವಾಗಿರಲಿ ತನ್ನ ಜಾತಿಯವರಾಗಿರ್ತಕ್ಕಂಥ ಬೇರೆ ಆನೆಗಳ ಜೊತೆ ಬಹಳ ಚೆನ್ನಾಗಿ ಬೆರೆಯುತ್ತೆ. ಜಿಂಕೆಗಳು ಅಷ್ಟೇ, ಬೇರೆ ಜಿಂಕೆಗಳು ಟಗರುಗಳು ಏನು ಮಾಡುತ್ತವೆ, ಒಬ್ರಿಗೊಬ್ರು ಗುದ್ಕೊಳ್ಳುತ್ತೆ, ಫೈಟ್ ಮಾಡುತ್ತೆ. ಆದರೂ ಬೇರೆ ಸಮಯದಲ್ಲಿ ಶತ್ರು ಬರ್ತಾ ಇದ್ದಾನೆ ಅಂದರೆ ಒಗ್ಗಟ್ಟು. ಆ ಒಗ್ಗಟ್ಟು ಮನುಷ್ಯ ಜಾತಿಲಿ ಇಲ್ವೇ? ಕರ್ಮ ಜಾತಿಗೆ ಶತ್ರು, ಮನುಷ್ಯನ ಜೊತೆ. ಅದಕ್ಕೆ ಅಟ್ಲೀಸ್ಟ್ ಈ ಗಣಗಳು ಒಬ್ಬೊಂದು ನಕ್ಷತ್ರಕ್ಕೆ ಒಮ್ಮತ ಕೊಡ್ತಕ್ಕಂಥದ್ದು ಯಾವಾಗ ನೀವು ಮದುವೆ ಮಾಡಿದ ಗಂಡಿಗೆ ದೇವಗಣ ಇದ್ರೆ, ಹುಡುಗಿಗೂ ದೇವಗಣ ಇದ್ರೆ ಒಳ್ಳೇದು, ಇಲ್ಲದೆ ಅಡ್ಜಸ್ಟ್ ಆಗಕ್ಕೆ ಮನುಷ್ಯಗಣ ಓಕೆ. ರಾಕ್ಷಸಗಣ ಹುಡುಗಿನ ತಗೊಂಡ್ರು ದೇವಗಣ ಮೇಲಿರುತ್ತೆ, ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲ ಹೊಂದ್ಕೊಂತ್ರಿ. ಆದ್ರೆ ಏನು ಮಾಡೋದು, ಗಣ ಹೊಂದ್ಕೊಳ್ಳಿಲ್ಲ ಅಂದ್ರೂ ಯೋಚನೆ ಮಾಡಬೇಡಿ. ಅಕಸ್ಮಾತ್ ರಾಕ್ಷಸಗಣ ಆದ್ರೂ, ಹುಡುಗನಿಗೆ ದೇವಗಣ ಆದರೆ ರಾಕ್ಷಸಗಣ ಆದ್ರೂ ಪರವಾಗಿಲ್ಲ, ಯಾಕೆಂದ್ರೆ ದೇವನು ಕಂಟ್ರೋಲ್ ಮಾಡ್ತಾನೆ. ಗಂಡು ಯಾವತ್ತೂ ಮೇಲಿದ್ದರೆ ಹೆಣ್ಣನ್ನ ಕಂಟ್ರೋಲ್ ಮಾಡೋ ಸಾಧ್ಯತೆ. ಆದರೆ ಹೆಣ್ಣೆ ಜೋರ ಆದರೆ ಪಾಪ ಗಂಡು ಏನು ಮಾಡ್ತೀರಿ, ಅಬೇಪಾರಿ. ಯಾರು ಮುಂದೆ ಇದ್ರು, ಲೋ ರಾಮ ಬರ ಇಲ್ಲಿ, ಪಾಪ ಗಂಡನ ಹೆಸರಿಟ್ಟು ಕಳ್ಬಿಡ್ತಾಳೆ. ಅವನು ಓಡ್ ಬಂದು ಅಮ್ಮೋರೇನಕ್ಕಾಗತ್ಯ, ಏನೇ ಅನ್ನಕ್ಕೂ ಆಗಲ್ಲ. ಮನುಷ್ಯಗಣ ಪಾಪ ಅದಾ ರಾಕ್ಷಸಗಣ, ತುಳಿದು ಬಿಡ್ತೀನಿ ಡಬ್ಬ ನನ್ನ ಮಗನೇ, ಕಾರ್ ಬೇಗ ತೊಂಬ ಅಂದ್ರೆ ಗಂಡನ ಗತಿ ಏನಾಗಬೇಕು. ಅದಕ್ಕೆ ಸರಿಯಾಗಿ ನೋಡಿ ಈಕ್ವಾಲಿಟಿನ ಮಾಡದೇ ಇದ್ರೆ ಗಣಗಳು ಗುಣಗಳು ದೇವರೇ ಗತಿ. ಇದೇ ನಮ್ಮ ಶಿವಂ ವಾಸ್ತು. ಏನಂತೀರಾ? ಬಂದೆ.